ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಲಿಯುಗದ ಕಾಮಧೇನು ಅಂದ್ರೆ ಅದು ಶ್ರೀ ಗುರು ರಾಘವೇಂದ್ರರು. ಇಂದಿಗೂ ತನ್ನನ್ನ ಬೇಡಿ ಬರುವ ಭಕ್ತರಿಗೆ ಆಶೀರ್ವದಿಸುತ್ತಾ ಅಭಯವನ್ನೀಯುವ ಕರುಣಾಳು ಅಂದ್ರೆ ಅದು ಗುರು ರಾಯರು ಮಾತ್ರ. ಗುರುಗಳ ಬಳಿ ಕಷ್ಟಗಳನ್ನ ಹೇಳಬೇಡ, ನನ್ನೆಲ್ಲ ಕಷ್ಟಗಳಿಗೂ ರಾಯರಿದ್ದಾರೆಂದು ಬೇಡಿಕೋ ಎಂಬ ಮಂತ್ರಾಲಯದ ಸೂಕ್ತಿಯಂತೆ ರಾಯರು ಎಂದಿಗೂ ಯಾರನ್ನು ಕೈ ಬಿಟ್ಟವರಲ್ಲ. ಇಂದಿಗೂ ತನ್ನ ಮಕ್ಕಳಂತೆ ಪೊರೆಯುತ್ತಿದ್ದಾರೆ. ನಿಜಕ್ಕೂ ರಾಯರ ಮಹಿಮೆ ಅಪಾರವಾದದ್ದು. ಇಂದಿಗೂ ಪಂಚಭೂತಗಳಲ್ಲಿ ಜೀವಂತವಾಗಿರುವ ರಾಯರು ಮೂಲತಃ ಸತ್ಯಯುಗದಲ್ಲಿ ಜೀವಿತವಾಗಿದ್ದ ಶಂಕು ಕರ್ಣನೆಂಬ ಶ್ರೀಹರಿಯ ಪರಮ ಭಕ್ತರು. ಹಾಗೆಯೇ ಶ್ರೀರಾಯರು ಅವರ 5ನೇ ಅವತಾರವೆಂದು ನಂಬಲಾಗಿದೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಶಂಕುಕರ್ಣ ಯಾರು, ಯಾಕಾಗಿ ಅವತರಿಸಿದ್ರು, ಪೌರಾಣಿಕ ಕಥೆಗಳ ಪ್ರಕಾರ ಶಂಕುಕರ್ಣರ ಕುರಿತಾದ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶೈವ ಧರ್ಮ ಚರಿತ್ರೆಯಲ್ಲಿ ಗಣ ವಂಶಜರು ಹಾಗೂ ಋಷಿ ವಂಶಜರೆಂಬ ವಿಂಗಡಣೆ ಇದೆ. ದೀಕ್ಷಾಹೀನಂ ನರಂ ಗೌರಿ ಪ್ರಾಕೃತಂ ಜಡ ದೇಹಿನಂ ಅಗ್ನಿ ಸಂಸ್ಕಾರ ಸಂಯುಕ್ತಂ ಋಷಿ ಗೋತ್ರ ಸಮುದ್ಭವಂ. ಅಂದರೆ ಸೃಷ್ಟಿಗೆ ಪೂರ್ವದಲ್ಲಿದ್ದ ಶಿವ ಸೃಷ್ಟಿಯಲ್ಲಿ ಬರುವ ವೀರಭದ್ರ, ನಂದಿ, ಭೃಂಗಿ, ವೃಷಭ ಮತ್ತು ಸ್ಕಂದರು ಗಣ ವಂಶಜರಾಗಿದ್ದು ವೇದೋಕ್ತರಾಗಿದ್ದಾರೆ. ಈ ಗಣವರದ ಬಗೆಗೆ ಪಾಶುಪತಾಗಮವು ಸ್ಪಷ್ಟ ವಿವರಣೆ ನೀಡುತ್ತೆ. ಪಂಚಗೋತ್ರ ಸಮುದ್ಯತಾಹ ಪಂಚಗೋತ್ರಾನುಸಾರಿಣಃ ಗುರುಸ್ಥಲ ಸಮಖ್ಯಾತ ಗುರುವಃ. ಸಮುದ್ಭವರು ಪಂಚಸೂತ್ರಾನುವರ್ತಿಗಳು, ಗುರುಸ್ಥಲದವರೆಂದು ಪ್ರಸಿದ್ಧರಾದವರು ಆದ ಮಾಹೇಶ್ವರರೇ ಸರ್ವಲಿಂಗಧಾರಿಗಳಿಗೆ ಗುರುಗಳಾಗಿದ್ದಾರೆ. ಪರಶಿವನ ಪಂಚಮುಖಗಳು 5 ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನವೆಂಬುದನ್ನ ಪಾಶುಪತ ತಂತ್ರದ ವೀರ ಪ್ರಕಾಶಿಕೆಯಲ್ಲಿ ಉಕ್ತವಾಗಿದೆ. ಈ ಪಂಚಮುಖಗಳಿಂದ ಉತ್ಪನ್ನರಾದವರು ಅಂದರೆ ವೀರ, ನಂದಿ, ಭೃಂಗಿ, ವೃಷಭ ಮತ್ತು ಸ್ಕಂದರು. ಇವರನ್ನ ಪಂಚತ್ರಪುರುಷರು ಅಂದರೆ ಅಧಿಕಾರಿಗಳು ಎಂದು ಕರೆಯಲಾಗುತ್ತೆ. ರೇಣುಕ, ದಾರುಕ, ಘಂಟಕರ್ಣ, ಧೇನುಕರ್ಣ, ವಿಶ್ವಕರ್ಣರು ಪಂಚಗೋತ್ರಗಳ ರಕ್ಷಣೆಗೆ ಉದ್ಭವಿಸಿ ಪ್ರವರ್ತಕರಾದರು ಎಂಬ ವರ್ಣನೆ ಇಂತಿದೆ. ಅಂತೆಯೇ ಕರ್ಣಾಗಮದಲ್ಲಿ ಪಂಚಾಚಾರ್ಯರಾದ ರೇಣುಕ, ದಾರುಕ, ಶಂಕುರ್ಣ, ಧೇನುಕರ್ಣ, ವಿಶ್ವಕರ್ಣರೆಂಬ ಆಚಾರ್ಯರು ವೀರ, ನಂದಿ, ಭೃಂಗಿ, ವೃಷಭ, ಸ್ಕಂದರೆಂಬ ಪ್ರಮಥರ ಗೋತ್ರವಿಡಿದು ಬಂದವರೆಂಬುದನ್ನು ವಿಂಗಡಿಸಲಾಗಿದೆ. ತೋಂಟದ ಸಿದ್ಧಲಿಂಗ ಯತಿಗಳ ವಚನದಲ್ಲಿ ಗೋತ್ರ ಪುರುಷರಾದ ನಂದಿ, ಭೃಂಗಿ, ವೀರಭದ್ರ ಹಾಗೂ ದಾರುಕ, ರೇಣುಕ, ಶಂಕುಕರ್ಣ, ಗೋಕರ್ಣ ಸಂಬಂಧಗಳನ್ನು ತಿಳಿಸಿ ನಿತ್ಯ ಪರಿಪೂರ್ಣರು ಎಂಬುದನ್ನು ಸ್ಪಷ್ಟಪಡಿಸಿರುವುದು ಇಂತಿದೆ. ನಂದೀಶ್ವರ, ಭೃಂಗೀಶ್ವರ, ವೀರಭದ್ರ, ದಾರುಕ, ರೇಣುಕ, ಶಂಕುಕರ್ಣ, ಗೋಕರ್ಣ, ಗಣಾಧೀಶ್ವರರು ಇವರು ನಿತ್ಯ ಪರಿಪೂರ್ಣವಾದಂತಹ ಪರಶಿವನ ತತ್ವದಲ್ಲಿ ಜ್ಯೋತಿಯಿಂದ ಜ್ಯೋತಿ ಉದ್ಭವಿಸಿದ ಶುದ್ಧ ಚಿದ್ರೂಪರಪ್ಪ ಪ್ರಮಥರು, ಅನಾದಿಮುಕ್ತರಲ್ಲ ಅವಾಂತರ ಮುಕ್ತರೆಂಬ ಮುರಳೀಪುರ ಶಾಸನದಲ್ಲಿ ಉಕ್ತವಾಗಿರುವುದನ್ನು ಕಾಣಬಹುದಾಗಿದೆ. ಇನ್ನು ಶಂಕುಕರ್ಣನ ಕುರಿತಾದ ಪೌರಾಣಿಕ ಕಥೆಯನ್ನು ಗಮನಿಸಿದರೆ ಶಂಕುಕರ್ಣ ಒಬ್ಬ ಕರ್ಮಜ ದೇವತೆ, ಅಂದರೆ ಆತ ಸದ್ಗುಣಗಳಿಂದ ದೈವತ್ವವನ್ನ ಪಡೆಯುವವನು ಎಂದಾಗುತ್ತೆ. ಕೆಲವು ಮೂಲಗಳ ಪ್ರಕಾರ ಶಂಕುಕರ್ಣನ ಬಗ್ಗೆ ಒಂದು ಸುಂದರವಾದ ಕಥೆ ಇದೆ. ಶ್ರೀಹರಿ ಈ ವಿಶ್ವವನ್ನ ಮತ್ತು ದೇವಾನುದೇವತೆಗಳನ್ನ ಸೃಷ್ಟಿಸಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿಯನ್ನ ನೀಡಿದ್ದಾನೆ. ಅದೇ ರೀತಿ ಆತನೇ ಪ್ರಕೃತಿ ಸ್ವರೂಪ. ಯಾರು ಶ್ರೀ ಲಕ್ಷ್ಮಿಯ ಆದೇಶದ ಪ್ರಕಾರ ಬ್ರಹ್ಮಾಂಡದ ಸಂಪೂರ್ಣ ಸ್ವಭಾವವನ್ನು ನೋಡಿಕೊಳ್ಳುತ್ತಾರೋ, ಒಮ್ಮೆ ಅವಳ ಜವಾಬ್ದಾರಿಗೆ ಯಾವುದೇ ಗಮನ ಕೊಡದೆ ಶ್ರೀಹರಿಯ ಸೇವೆಯಲ್ಲಿ ತನ್ನ ಜವಾಬ್ದಾರಿಯನ್ನ ಮರೆತು ಹೋದಾಗ ಕ್ಷಾಮವು ತಲೆದೋರುತ್ತೆ, ಲೋಕಗಳೆಲ್ಲವೂ ಬರಡಾಗುತ್ತೆ. ಋಷಿಮುನಿಗಳು, ನಾರದರ ಜೊತೆಗೆ ಇತರ ದೇವತೆಗಳು ಶ್ರೀಹರಿಯ ವಾಸಸ್ಥಾನವಾದ ವೈಕುಂಠವನ್ನು ತಲುಪ್ತಾರೆ. ಲೋಕಗಳಲ್ಲಿ ಕ್ಷಾಮ ಉಂಟಾಗಿದೆ, ಸೃಷ್ಟಿಗೆ ತೊಂದರೆಯಾಗಿದೆ, ದಯವಿಟ್ಟು ತಾಯಿ ಲಕ್ಷ್ಮಿಯನ್ನ ನಮ್ಮೊಂದಿಗೆ ಕಳುಹಿಸಲು ಪ್ರಾರ್ಥಿಸ್ತಾರೆ. ಅದಕ್ಕಾಗಿ ಶ್ರೀಹರಿಯು ವಿಶ್ವವನ್ನ ಕಾಪಾಡಿಕೊಳ್ಳಲು ಶ್ರೀ ಲಕ್ಷ್ಮೀ ದೇವಿಯನ್ನ ಅವರೊಂದಿಗೆ ಕಳುಹಿಸುತ್ತಾನೆ. ಆದರೆ ತನ್ನ ಅನುಪಸ್ಥಿತಿಯಲ್ಲಿ ಶ್ರೀಹರಿಯ ಆರೈಕೆಯನ್ನ ಮಾಡುವವರು ಯಾರು ಎಂದು ಶ್ರೀಲಕ್ಷ್ಮಿ ವಿನಂತಿಸಿದಾಗ ತಕ್ಷಣವೇ ಶ್ರೀಹರಿಯ ಬಲಕಿವಿಯಿಂದ ಸಣ್ಣ ಹುಡುಗ ಹೊರಹೊಮ್ಮುತ್ತಾನೆ. ಈ ಹುಡುಗ ನನ್ನ ಕಾಳಜಿಯನ್ನ ಮಾಡ್ತಾನೆ, ಪ್ರತಿಕ್ಷಣ ನನ್ನ ಸೇವೆ ಮಾಡುವುದೇ ಇವನ ಕಾಯಕವಾಗುತ್ತೆ ಎನ್ನುತ್ತಾನೆ. ಆ ಹುಡುಗನನ್ನ ನೋಡಿ ತಾಯಿ ಲಕ್ಷ್ಮಿ ಕೇಳ್ತಾಳೆ, ಈ ಬಾಲಕನ ಹೆಸರೇನೆಂದು. ಕಿವಿಯಿಂದ ಜನಿಸಿದ ಹುಡುಗನಿಗೆ ಶಂಕುಕರ್ಣ ಎನ್ನುತ್ತಾನೆ ಶ್ರೀಹರಿ. ಸಂಸ್ಕೃತದಲ್ಲಿ ಕರ್ಣ ಎಂದರೆ ಕಿವಿ ಎಂದಾಗತ್ತೆ. ಹೀಗಾಗಿ ಶ್ರೀ ಲಕ್ಷ್ಮಿ ವೈಕುಂಠಕ್ಕೆ ಹಿಂದಿರುಗುವವರೆಗೂ ಶ್ರೀಹರಿಯ ಸೇವೆ ಸಲ್ಲಿಸುತ್ತಾನೆ ಶಂಕುಕರ್ಣ.
ತದನಂತರ ಬ್ರಹ್ಮನಿಗೆ ಸೇವೆ ಸಲ್ಲಿಸಲು ಶ್ರೀಹರಿಯೇ ಶಂಕುಕರ್ಣನನ್ನ ಸತ್ಯಾಲಯಕ್ಕೆ ಕಳುಹಿಸುತ್ತಾನೆ. ಹೀಗೆ ಪ್ರತಿದಿನ ಪೂಜೆಗಾಗಿ ತುಳಸಿ ಮತ್ತು ಹೂಗಳನ್ನು ಪೂರೈಸುವ ಕರ್ತವ್ಯ ಶಂಕುಕರ್ಣನದ್ದು. ಬ್ರಹ್ಮ ಪ್ರತಿದಿನ ಸತ್ಯಲೋಕದಲ್ಲಿ ಶ್ರೀಹರಿ ಪೂಜೆ ಮಾಡುತ್ತಿರ್ತಾನೆ. ಒಮ್ಮೆ ತುಳಸಿ ಮತ್ತು ಹೂಗಳನ್ನು ತಂದ ನಂತರ ಶಂಕುಕರ್ಣ ದೇವರನ್ನ ಸ್ತುತಿಸುತ್ತಾ ಸರಸ್ವತಿಯ ವೀಣಾ ಸಂಗೀತದಲ್ಲಿ ಆಳವಾಗಿ ಮುಳುಗಿಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಶ್ರೀರಾಮ ಸ್ವರೂಪನಾದ ಶ್ರೀಹರಿಯ ಪೂಜೆಗೆ ಯಾವುದೇ ತುಳಸಿ ಮತ್ತು ಹೂಗಳಿರೋದಿಲ್ಲ. ಇವೆಲ್ಲವನ್ನ ಮರೆತು ಶಂಕುಕರ್ಣನು ಗಾನದಲ್ಲಿ ಲೀನವಾಗಿದ್ದ. ಹಾಗಾಗಿ ಶಂಕುಕರ್ಣ ಇದರ ಪರಿಣಾಮವಾಗಿ ಬ್ರಹ್ಮದೇವನ ಶಾಪಕ್ಕೆ ಗುರಿಯಾಗಬೇಕಾಗತ್ತೆ. ಮೈಮರೆತು ತಲ್ಲೀನವಾಗಿದ್ದ ಶಂಕುಕರ್ಣನನ್ನ ಕಂಡೊಡನೆ ಬ್ರಹ್ಮನಿಗೆ ಕೋಪ ನೆತ್ತಿಗೆ ಇರುತ್ತೆ. ಕೂಡಲೇ ಕೆಂಡಮಂಡಲನಾದವನೇ, ನೀನು ಕೆಳಲೋಕದಲ್ಲಿ ನೀಚ ಯೋನಿಯಲ್ಲಿ ಜನ್ಮ ತಳೆ ಎಂದು ಶಪಿಸುತ್ತಾನೆ. ಕೂಡಲೇ ಆ ಶಾಪದ ಬೇಗುದಿಯನ್ನ ನೆನೆದವನೇ ತನ್ನ ದೈವಿಕ ದೃಷ್ಟಿಯತ್ತ ಚಿಂತನಶೀಲನಾಗ್ತಾನೆ ಬ್ರಹ್ಮ. ಆ ಶಾಪದ ಉದ್ದೇಶವನ್ನರಿತು ಅತೀವ ಸಂತೋಷವಾಗುತ್ತೆ ಬ್ರಹ್ಮನಿಗೆ. ಯಾಕಂದ್ರೆ ಅದೆಲ್ಲವೂ ಶ್ರೀಹರಿಯ ಕಪಟ ನಾಟಕವಾಗಿರುತ್ತೆ. ಏತನ್ಮಧ್ಯೆ ತನ್ನ ಕಾರ್ಯವನ್ನ ಮರೆತು ಸಂಗೀತದ ನಾದದಲ್ಲಿ ಲೀನವಾಗಿದ್ದ ಶಂಕುಕರ್ಣನಿಗೆ ತನ್ನ ತಪ್ಪಿನ ಬಗ್ಗೆ ಅರಿವಾಗತ್ತೆ. ಕೂಡಲೇ ಬ್ರಹ್ಮನ ಕಾಲಿಗೆರಗಿ, ದೇವ, ಇದೇನು ಮಾಡಿಬಿಟ್ಟೆ? ನಾನು ಶ್ರೀಹರಿಯ ಚರಣಗಳಲ್ಲಿ ಮಗ್ನನಾಗಿದ್ದು ತನ್ನ ಕಾರ್ಯವನ್ನೇ ಮರೆತು ಬಿಟ್ಟಿದ್ದೆ. ನನ್ನಿಂದ ಪ್ರಮಾದವಾಯಿತು ನಿಜ, ಆದರೆ ನನ್ನಿಂದ ಯಾವುದೇ ಚ್ಯುತಿ ಉಂಟಾಗಲಿಲ್ಲ. ನಿನ್ನ ಶಾಪದಿಂದ ನನ್ನ ಶ್ರೀಹರಿಯ ಸೇವೆಯ ಭಾಗ್ಯ ಕಳೆದು ಹೋಗುತ್ತದೆ. ಇದರ ಬದಲು ನನ್ನನ್ನ ನಶಿಸಿ ಬಿಡು ಎಂದು ಶಪಿಸು ಎನ್ನುತ್ತಾ ಬ್ರಹ್ಮನ ಚರಣಗಳಲ್ಲಿ ಕಣ್ಣೀರಾಗ್ತಾನೆ ಶಂಕುಕರ್ಣ. ಆಗ ಬ್ರಹ್ಮದೇವ ನಗುತ್ತಾ, ಶಂಕುಕರ್ಣ, ನೀನು ನಿಜಕ್ಕೂ ಆಶೀರ್ವದಿಸಿದ ಆತ್ಮ. ಇದು ನಿಜವಾಗಿಯೂ ಶಾಪ ರೂಪದಲ್ಲಿ ಒಂದು ವರವಾಗಿದೆ. ದೇವರೆಲ್ಲ ನಿಮ್ಮಿಂದ ವಿಶೇಷ ಸೇವೆ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಹೀಗಾಗಿ ಶ್ರೀಹರಿಯೇ ನನ್ನನ್ನು ಶಪಿಸುವಂತೆ ಮಾಡಿದ. ಆದ್ದರಿಂದ ನೀವು 4ನೇ ಮತ್ತು ಕೊನೆಯ ಜನ್ಮದಲ್ಲಿ ಅದೇ ಶ್ರೀರಾಮನ ಸ್ವರೂಪವನ್ನೇ ವಿಶೇಷವಾಗಿ ಆರಾಧಿಸುತ್ತೀಯ. ನಂತರ ಸತ್ಯಾಲಯಕ್ಕೆ ಬರುತ್ತೀಯ. ಇದು ಶ್ರೀಹರಿಯ ಸಂಕಲ್ಪವಾಗಿದೆ ಎಂದ ಬ್ರಹ್ಮ. ಆದರೆ ಶಂಕುಕರ್ಣ, ದೇವನೇ, ನಾನು ಭೂಮಿಯಲ್ಲಿ ದೇವರನ್ನ ಮರೆತು ಹೋದರೆ ಅದರ ಪರಿಹಾರವೇನು ಎಂದು ಕೇಳಿದ. ಆಗ ಸರಸ್ವತಿ ದೇವಿಯು ಹೇಳ್ತಾಳೆ, ಹೇ ಪುತ್ರ ಶಂಕುಕರ್ಣನೇ, ನಾನು ಸರಿಯಾದ ಸಮಯದಲ್ಲಿ ನಿನಗೆ ನೆನಪಿಸುವೆ, ಚಿಂತಿಸಬೇಡ ಎಂದು ಶಂಕುಕರ್ಣನನ್ನ ಆಶೀರ್ವದಿಸ್ತಾಳೆ. ಹೀಗಾಗಿ ಶಂಕುಕರ್ಣನು ಕೆಳ ಪ್ರಪಂಚದ ಮೇಲೆ ಹುಟ್ಟಲು ಸತ್ಯಲೋಕವನ್ನ ಬಿಡಬೇಕಾಯಿತು. ಮುಂದೆ ಪ್ರಹ್ಲಾದ ಮಹಾರಾಜರಾಗಿ ಜನ್ಮ ತಳೆಯುತ್ತಾರೆ ಎನ್ನುತ್ತೆ ಪುರಾಣ ಕಥೆಗಳು. ಮೊದಲನೇ ಅವತಾರ ಪ್ರಹ್ಲಾದ ರಾಜರು. ಹಿರಣ್ಯಕಶಿಪು ಮತ್ತು ಕಯಾದುವಿನಲ್ಲಿ ಪ್ರಹ್ಲಾದನಾಗಿ ಜನಿಸ್ತಾರೆ. ದೈತ್ಯ ಯೋನಿಯಲ್ಲಿ ಜನಿಸಿದರೂ ದೈತ್ಯ ಸ್ವಭಾವ ಬಾರದಿರಲಿ ಎಂದು ಬ್ರಹ್ಮದೇವರು ಅನುಗ್ರಹಿಸಿದ ಕಾರಣ ಮತ್ತು ನಾರದರ ಉಪದೇಶದ ಕಾರಣದಿಂದ ಅವರು ಪರಮ ಭಾಗವಾಗತೋತ್ತಮರಾಗಿದ್ದರು. ಅವರ ರಕ್ಷಣೆಗೆದ್ದೆ ಪರಮಾತ್ಮ ಒಂದು ಲೋಕ ವಿಲಕ್ಷಣವಾದ ನರಸಿಂಹ ರೂಪ ಧರಿಸಿ ಉದ್ಧಾರ ಮಾಡ್ತಾನೆ. ಶ್ರೀ ರಮಾಪತಿಯಾದ ನಾರಾಯಣನನ್ನ ಪೂರ್ಣವಾಗಿ ತಿಳಿಯಲು ವರ್ಣಿಸಲು ಬ್ರಹ್ಮಾದಿ ದೇವತೆಗಳಿಗೂ ಸಾಧ್ಯವಾಗಲಿಲ್ಲ. ಆದರೆ ಪ್ರಹ್ಲಾದ ರಾಜನಂತೆ ಭಕ್ತಿ ಮತ್ತು ವಿರಕ್ತಿಯಿಂದ ಪರಮಾತ್ಮನನ್ನ ಅರ್ಚಿಸಿದರೆ ಶ್ರೀಹರಿ ಪ್ರಸನ್ನನಾಗಿ ಅನುಗ್ರಹಿಸ್ತಾನೆಂಬ ವಿಚಾರವು ಪ್ರಹ್ಲಾದನ ಚರಿತ್ರೆಯಲ್ಲಿ ದೃಢವಾಗತ್ತೆ. ಇನ್ನು 2ನೇ ಜನ್ಮ ಪ್ರತೀಪ ರಾಜನ ಮಗನಾಗಿ ಬಾಹಿಲಿಕ ಎಂಬ ಹೆಸರಿನಿಂದ ಅವತರಿಸ್ತಾರೆ. ಬಾಹಿಲಿಕ ರಾಜರು ಪರಮ ಭಾಗವತೋತ್ತಮರು. ಮಹಾಭಾರತ ಯುದ್ಧ ಸಮಯದಲ್ಲಿ ಬದುಕಿದ್ದವರು. ಅವರು ಒಮ್ಮೆ ಶ್ರೀಕೃಷ್ಣ ಮತ್ತು ಭೀಮಸೇನ ದೇವರಿಗೆ ಕನಕ ರಥ ಸಮರ್ಪಣೆ ಮಾಡಿ ಉತ್ಸವ ಮಾಡ್ತಾರೆ. ಆಗ ಶ್ರೀಕೃಷ್ಣ ಮತ್ತು ಭೀಮಸೇನರು, ನೀವು ಯತಿ ಚಕ್ರವರ್ತಿಗಳಾಗಿ ಭಕ್ತರು ಅರ್ಪಿಸುವ ಸ್ವರ್ಣ ರಥದಲ್ಲಿ ಮೆರೆಯುವಂತೆ ಆಗಲಿ ಎಂದು ಆಶೀರ್ವದಿಸ್ತಾರೆ. ಇನ್ನು 3ನೇ ಅವತಾರ ವ್ಯಾಸರಾಯರು. ವ್ಯಾಸರಾಯರಾಗಿ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳಾಗಿ ಮೆರೀತಾರೆ. ಬ್ರಹ್ಮಣ್ಯ ತೀರ್ಥರಿಗೆ ಬದರಿಯಲ್ಲಿ ಬದರಿನಾಥನು ಅನುಗ್ರಹ ಮಾಡಿ ಪ್ರಹ್ಲಾದ ರಾಜರೇ ಅವತಾರ ಮಾಡಿ ನಿಮ್ಮ ಶಿಷ್ಯರಾಗುತ್ತಾರೆ ಎಂದು ಅಭಯವನ್ನು ನೀಡ್ತಾರೆ. ಆಗ ರಾಮಾಚಾರ್ಯರ ದಂಪತಿಗಳಲ್ಲಿ ಜನಿಸಿ ಭೂಸ್ಪರ್ಶವಾಗದೆ ಬ್ರಹ್ಮಣ್ಯ ತೀರ್ಥರಲ್ಲಿ ಬೆಳೆದು ಶ್ರೀಪಾದರಾಜರಲ್ಲಿ ಅಧ್ಯಯನವನ್ನ ಮಾಡ್ತಾರೆ. ಒಮ್ಮೆ ಕಂಚಿಯಲ್ಲಿ ಪ್ರತಿವಾದಿಗಳು ವಿಷಪ್ರಾಶಾನ ಮಾಡಿಸಿದಾಗ ಔಷಧಿಯನ್ನು ಸೇವಿಸದೆ ಕೇವಲ ಭಗವಂತನ ಅನುಗ್ರಹದಿಂದ ಪಾರು ಮಾಡಿಕೊಳ್ತಾರೆ. ಶ್ರೀ ವ್ಯಾಸರಾಜರು ಗುರು ಸಾರ್ವಭೌಮರು ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡನ್ನೂ ಅಭಿವೃದ್ಧಿಪಡಿಸ್ತಾರೆ. ವ್ಯಾಸ ಸಾಹಿತ್ಯಕ್ಕೆ ವ್ಯಾಸತ್ರಯ ಎಂಬ ಉದ್ಯಂತಗಳನ್ನು ಕೊಡುಗೆಯಾಗಿ ಕೊಡ್ತಾರೆ. ಅದೇ ನ್ಯಾಯಾಮೃತ, ತರ್ಕ ತಾಂಡವ ಮತ್ತು ತಾತ್ಪರ್ಯ ಚಂದ್ರಿಕಾ. ದಾಸ ಸಾಹಿತ್ಯದಲ್ಲಿ ಅನೇಕ ಸುಳಾದಿ, ಉಗಾಭೋಗ ಮತ್ತು ದೇವರ ನಾಮಗಳನ್ನು ರಚಿಸಿ ಶ್ರೀ ಸಾಮಾನ್ಯರನ್ನ ಉದ್ಧಾರ ಮಾಡ್ತಾರೆ.
ಶ್ರೀಕೃಷ್ಣ ದೇವರಾಯನ ಕುಹಯೋಗವನ್ನ ಪರಿಹಾರ ಮಾಡಿ ಸಿಂಹಾಸನದಲ್ಲಿ ಮೆರೀತಾರೆ. ಮರಳಿ ಸಿಂಹಾಸನವನ್ನ ರಾಜನಿಗೆ ಬಿಟ್ಟುಕೊಡ್ತಾರೆ. ಇದರ ದ್ಯೋತಕವಾಗಿ ಇಂದಿಗೂ ವ್ಯಾಸರಾಜ ಮಠದಲ್ಲಿ ಸಂಜೆ ವೇಳೆ ದರ್ಬಾರು ನಡೆಯುತ್ತೆ. ಪುರಂದರದಾಸರನ್ನ ಮತ್ತು ಕನಕದಾಸರನ್ನ ದಾಸ ಶ್ರೇಷ್ಠರು ಎಂದು ಸತ್ಕರಿಸ್ತಾರೆ. ಪುರಂದರದಾಸರ ದೇವರ ನಾಮಗಳನ್ನ ವ್ಯಾಸಪೀಠದಲ್ಲಿ ಇರಿಸಿ ಮಂಗಳಾರತಿ ಮಾಡಿ ಪುರಂದರೋಪನಿಷತ್ತು ಎಂದು ಕೊಂಡಾಡ್ತಾರೆ. ವಿಳಂಬಿ ನಾಮ ಸಂವತ್ಸರ ಪಾಲ್ಗುಣಿ ಕೃಷ್ಣ ಪಕ್ಷ ಚತುರ್ಥಿ ಶನಿವಾರದಂದು ಬೃಂದಾವನಸ್ಥರಾಗ್ತಾರೆ. ಅವರು ಇಂದಿಗೂ ತುಂಗಾ ತೀರದಲ್ಲಿರುವ ಆನೆಗುಂದಿ ನಡುಗಡ್ಡೆಯಲ್ಲಿ ವಿರಾಜಮಾನರಾಗಿ ಭಕ್ತರನ್ನ ಉದ್ಧಾರ ಮಾಡ್ತಿದ್ದಾರೆ. ಇನ್ನು 4ನೇ ಅವತಾರವೇ ಕಲಿಯುಗದ ಕಾಮಧೇನು ಕಥಾನಾಯಕರಾದ ಶ್ರೀ ಗುರುರಾಯರು ಅವತರಿಸ್ತಾರೆ. ಹೀಗೆ ಶಂಕುಕರ್ಣರು ಸತತ 5 ಅವತಾರಗಳನ್ನು ಎತ್ತಿ ಭೂಮಿಯಲ್ಲಿ ಜನಿಸಬೇಕಾಗತ್ತೆ. ಇವಿಷ್ಟು ಶಂಕುಕರ್ಣರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.